ನಮಸ್ಕಾರ ಭೀಷ್ಮ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಾನವಿ ತಾಲೂಕು ಮಾನವಿ ಹೋಬಳಿಯ ಎಡಿವಾಳ್ ಗ್ರಾಮದ ಒಂದು ರೈತರ ಜಮೀನಿಗೆ ಏನು ರೈತರು ಬೆಳೆದಂತ ಬೆಳೆಗೆ ಒಂದು ಕಿಡಿಗೇಡಿಗಳ ಒಂದು ಗುಂಪು ಅಥವಾ ಒಬ್ಬ ಕಿಡಿಗೇಡಿಗಳು ಆ ಒಂದು ಬಣವೆಗೆ ಬೆಂಕಿಯನ್ನು ಹಚ್ಚಿ ಆ ರೈತನ ಶ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತ ಬೆಳೆದಂತ ಬೆಳೆಗೆ ಇವತ್ತು ಕೊಳ್ಳಿ ಇಡುವಂತ ಕೆಲಸವನ್ನ ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ. ಎಷ್ಟೇ ಒಬ್ಬ ಮನುಷ್ಯ ದ್ವೇಷವನ್ನು ಸಾಧಿಸಿದ್ರು ಕೂಡ ಇಂಥ ಒಂದು ನೀಚ ಕೆಲಸಕ್ಕೆ ಇಳಿಬಾರದು ಅನ್ನೋದನ್ನ ಇಲ್ಲಿ ಮಾನವೀಯತೆಯನ್ನು ಮರಿಬೇಕು. ಎಲ್ಲ ಈ ಒಂದು ಪ್ರತಿಯೊಬ್ಬ ರೈತ ಮೊದಲೇ ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ನೋವಿನಲ್ಲೇ ಜೀವನವನ್ನು ಕಳೀತಕ್ಕಂಥ ಒಬ್ಬ ರೈತ ಇವತ್ತು ತಾನು ಬೆಳೆದಂತ ಬೆಳೆಗೆ ಬೆಂಕಿಯನ್ನು ಹಚ್ಚಿ ಹೋಗಿದ್ದಾರೆ ಕಿಡಿಗೇಡಿಗಳು. ಬೆಳೆದಂತ ಒಂದು ಬೆಳೆಗೆ ಈ ರೀತಿ ಮಾಡ್ತಾರೆ ಅಂದರೆ ಎಷ್ಟೊಂದು ನೋವು ನೋಡಿ. ಮಾನವಿ ತಾಲೂಕಿನಲ್ಲಿ ಎಡಿಯವಾಳ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ರೈತ ಮಾಲವಿ ಎಂಬ ಒಬ್ಬ ರೈತ, ಮಾಲಾಲಿ ಎಂಬ ರೈತ ತಾನು 5 ಎಕರೆ ಜಮೀನಿನಲ್ಲಿ ಮೆಣಸಿನ ಬೆಳೆಯನ್ನು ಬೆಳೆದಿದ್ದ. ಮೆಣಸು ಬೆಳೆದಂಥ ಬೆಳೆಗೆ ಮೆಣಸಿನಕಾಯಿ ಬೆಳೆದು ಆ ಒಂದು ಮೆಣಸಿನ ತೆಗೆದಂಥದ್ದೆಲ್ಲ ಬಣವೆ ರೂಪದಲ್ಲಿ ಆ ಭಾಗದಲ್ಲಿ ಒಟ್ಟಿ ನಿಲ್ಲಿಸ್ತಾರೆ. ಆ ಬೆಳೆದಂಥ ಒಟ್ಟಿದಂಥ ಬಣವೆಗೆ ಕಿಡಿಗೇಡಿಗಳು ಪೆಟ್ರೋಲ್ ತಂದು ಆ ಒಂದು ಕ್ಯಾನಿನ ಮುಖಾಂತರ ಪೆಟ್ರೋಲನ್ನು ತಂದು ಅದಕ್ಕೆ ಸುರಿದು ಆ ಒಂದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲೇ ಸಂಕಷ್ಟದಲ್ಲಿರ್ತಕ್ಕಂಥ ರೈತನನ್ನು ಈ ರೀತಿ ದುಷ್ಕರ್ಮಿಗಳು ತಮ್ಮ ಆ ಒಂದು ಭಾಗದ ರೈತನನ್ನು ಈ ರೀತಿ ಹಿಂಸಿಸುವುದು ಎಷ್ಟರ ಮಟ್ಟಿಗೆ ಸರಿ? ಈ ಕಿಡಿಗೇಡಿಗಳ ದುರ್ವರ್ತನೆಯಿಂದ ಅಲ್ಲಿರ್ತಕ್ಕಂಥ ಬಹಳಷ್ಟು ಜನ ರೈತರಿಗೆ ಇದು ಸಂಕಟದ ಒಂದು ಇದಾಗಿಬಿಟ್ಟಿದಂತೆ. ತುಂಬ ಒಂದು ಈ ರೀತಿ ಆಗೋದ್ರಿಂದ ಏನಾಗ್ತಿದೆ, ಅಲ್ಲಿರ್ತಕ್ಕಂಥ ಏನು ಗಡಿ ಗ್ರಾಮಗಳಲ್ಲಿರ್ತಕ್ಕಂಥ ರೈತರು ಒಂದು ಏನು ಜಂಗೀಪುರ, ಎಡಿವಾಳು, ಮತ್ಲಾಪುರ, ಚಿಕ್ಕಂಗಿಪರ್ವಿ, ರಾಜಕುಂಕಲ್ಲು, ಕಾಂತಾರಂಗಿ, ದದ್ದಾಳು, ಉಮಳಿಪುರ, ಹರನಹಳ್ಳಿ, ರಾಜಬಂಧ, ಚೋರ್, ಶಾಂತಪುರ ಹೀಗೆ ಅನೇಕ ಹಳ್ಳಿಗಳಲ್ಲಿ ಭತ್ತದ ಬಣವೆಗಳಿಗೂ ಬೆಂಕಿ ಹಚ್ಚಬಹುದು ಎಂಬ ಒಂದು ಭಯದಲ್ಲಿ ಅಲ್ಲಿರ್ತಕ್ಕಂಥ ರೈತರು ಪರದಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸರಿ? ಅಲ್ಲಿರ್ತಕ್ಕಂಥ ಈ ಒಂದು ಕಿಡಿಗೇಡಿಗಳನ್ನು ಪೊಲೀಸ್ ಇಲಾಖೆ ಕೂಡಲೇ ಬಂಧಿಸಿ ಅವರನ್ನು ಕಾನೂನಿಗೆ ಒಪ್ಪಿಸುವಂತೆ ಕಾನೂನಿನ ಇದಕ್ಕೆ ತೆಗೆದುಕೊಳ್ಬೇಕು, ಅವ್ರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು. ಹಾಗೆ ಈ ರೈತನ ಬೆಂಕಿ ಹಚ್ಚಿದಂಥ ಕಿಡಿಗೇಡಿಗಳನ್ನು ಬಂಧಿಸುವ ಜೊತೆಗೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಸರ್ಕಾರದ ನೆರವನ್ನು ನೀಡಬೇಕು. ಆ ಸರ್ಕಾರ ಕೂಡಲೇ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಹಾನಿಗೊಳಗಾಗಿರ್ತಕ್ಕಂಥ ಆ ರೈತರಿಗೆ ಸರ್ಕಾರದ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಾ, ಹಾಗೆ ಈ ರೀತಿ ದುರ್ಘಟನೆಗಳ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಬೇಕು. ಯಾಕಂದರೆ ಮೊದಲೇ ಈ ರೈತರಲ್ಲಿ ಕೇಳಿದರೆ ಮುಂದಿರ್ತಕ್ಕಂಥ ಇಷ್ಟು ಗ್ರಾಮಗಳ ಬಣವೆಗಳಿಗೆ ಅಂದರೆ ಭತ್ತದ ಬಣವೆಗಳಿಗೂ ಕೂಡ ಬೆಂಕಿ ಹಚ್ಚಬಹುದು ಅನ್ನೋ ಒಂದು ಸುಳಿವನ್ನು ಏನೋ ಸಿಕ್ಕಿದೆ ಅಂತಾದರೆ, ಹಾಗಾದರೆ ಮುಂದಿರ್ತಕ್ಕಂಥ ರೈತರ ರಕ್ಷಣೆ ಮಾಡುವುದಾದ್ರೆ ಯಾರು? ಕೂಡಲೇ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಮೌನ ವಹಿಸದೆ ಇತ್ಲ ಕಡೆ ಗಮನ ಹರಿಸಿ ಅಲ್ಲಿರ್ತಕ್ಕಂಥ ದುಷ್ಟರ ಹೆಡೆಮುರೆ ಕಟ್ಟಿ ಅವರನ್ನು ಬಂಧಿಸಬೇಕು. ಹಾಗೆ ನೊಂದಂಥ ರೈತರಿಗೆ ನೆರವನ್ನು ನೀಡಬೇಕು ಅಂತೇಳಿ ನಮ್ಮ ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಭೀಷ್ಮ ನ್ಯೂಸ್ ಕನ್ನಡ ವೀಕ್ಷಿಸುತ್ತಿರಿ.